ನಮಸ್ಕಾರ, ನಾನು ಡಾಕ್ಟರ್ ಪರೀಕ್ಷಿತ್, ಹಲ್ಲು ಮತ್ತು ಒಸಡು ರೋಗ ತಜ್ಞ. ನಾನು ಇವತ್ತು 3 ಹಲ್ಲುಗಳ ಮಿತ್ಸ್ ಮತ್ತು ಫ್ಯಾಕ್ಟ್ಗಳ ಬಗ್ಗೆ ಮಾತನಾಡಿ. ಸಕ್ಕರೆ ತಿಂದರೆ ಮಾತ್ರ ಹಲ್ಲು ಹಾಳಾಗುತ್ತದೆಯಾ? ಫ್ಯಾಕ್ಟ್ ಬಂದು ಇದು ಸಂಪೂರ್ಣ ಸತ್ಯ ಅಲ್ಲ. ಸಕ್ಕರೆ ಮಾತ್ರ ಅಲ್ಲ, ನಾವು ತಿಂದ ಯಾವುದೇ ಆಹಾರ ಪದಾರ್ಥ ಹಲ್ಲುಗಳ ಮಧ್ಯೆ ಸೇರಿಕೊಂಡರೆ ಅಲ್ಲಿ ಬ್ಯಾಕ್ಟೀರಿಯಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತದೆ. ಈ ಬ್ಯಾಕ್ಟೀರಿಯಾಗಳು ಆಸಿಡ್ ರಿಲೀಸ್ ಮಾಡಿ ಹಲ್ಲುಗಳನ್ನು ಹಾಳು ಮಾಡುತ್ತದೆ. ಅದಕ್ಕಾಗಿ ತಿಂದ ಮೇಲೆ ಬಾಯಿಯನ್ನು ನೀರಿನಿಂದ ಸ್ವಚ್ಛ ಮಾಡಬೇಕು. ಬಲವಾಗಿ ಬ್ರಷ್ ಮಾಡಿದರೆ ಹಲ್ಲುಗಳು ಸ್ವಚ್ಛವಾಗುತ್ತದೆ. ಫ್ಯಾಕ್ಟ್ ಏನೆಂದರೆ, ಜೋರಾಗಿ ಹಲ್ಲನ್ನು ಬ್ರಷ್ ಮಾಡಿದರೆ ಹಲ್ಲಿನ ಹೊರಗಿನ ಪೊದರೆ ಅಂದರೆ ಎನಾಮೆಲ್ ಹಾಳಾಗುತ್ತದೆ. ನಿಮ್ಮ ಒಸಡು ಕೂಡ ಹಾನಿಯಾಗುತ್ತದೆ. ಕ್ರಮೇಣವಾಗಿ ಹಲ್ಲುಗಳು ಸೆನ್ಸಿಟಿವ್ ಆಗುತ್ತದೆ. ಹಾಗಾಗಿ ಜಾಸ್ತಿ ಫೋರ್ಸ್ ಅಲ್ಲ, ಸರಿಯಾದ ಟೆಕ್ನಿಕ್ ಮುಖ್ಯ. ಹಲ್ಲು ನೋವು ಇಲ್ಲ ಅಂದರೆ ಡೆಂಟಿಸ್ಟ್ ಹತ್ರ ಹೋಗಬೇಕಾಗಿಲ್ಲ. ಫ್ಯಾಕ್ಟ್ ಏನೆಂದರೆ ಇದು ದೊಡ್ಡ ತಪ್ಪು. ಹಲವು ಸಮಸ್ಯೆಗಳು ಮೊದಲಿಗೆ ನೋವು ಕೊಡುವುದಿಲ್ಲ. ಹಲ್ಲಲ್ಲಿ ಹುಳ ಆಗುವುದು ಮತ್ತು ಒಸಡಿನ ಸಮಸ್ಯೆ ಸೈಲೆಂಟ್ ಆಗಿ ಡೆವಲಪ್ ಆಗುತ್ತದೆ. ಆದ್ದರಿಂದ 6 ತಿಂಗಳಿಗೊಮ್ಮೆ ಡೆಂಟಲ್ ಚೆಕಪ್ ತುಂಬ ಮುಖ್ಯ. ಈ ಮಿತ್ಗಳಲ್ಲಿ ನೀವು ಯಾವುದನ್ನು ನಂಬಿದ್ದೀರಾ? ಕಮೆಂಟ್ ಮಾಡಿ. ಇನ್ನಷ್ಟು ಡೆಂಟಲ್ ಟಿಪ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ.